ಕಬಾಬ್ ಪ್ರಿಯರೇ, ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಚಪ್ಪರಿಸಿ ತಿನ್ನೋ ಈ ಕಬಾಬ್ನಲ್ಲಿ ಕೆಮಿಕಲ್ ಕಲರ್ ಮಿಕ್ಸ್ ಆಗ್ತಾ ಇದೆ. ಇದನ್ನ ತಿಂದ್ರೆ ಕ್ಯಾನ್ಸರ್ ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡದ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಈ ಹೋಟೆಲ್ ಮಾಲೀಕರ ಕಳ್ಳಾಟ ಈಗ ಬಯಲಾಗಿದೆ ನೋಡಿ. ಕದ್ದು ಕದ್ದು ಹಾಕ್ತಾರೆ ಕಲರ್, ಕಬಾಬ್ ತಿಂದವರು ಗಾಯಬ್. ಜನರ ಜೀವದ ಜೊತೆಗೆ ಹೋಟೆಲ್ ಮಾಲೀಕರ ಚೆಲ್ಲಾಟ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಸ್ಟಿಂಗ್ ಆಪರೇಷನ್. ಇಲ್ಲಿ ನೋಡಿ, ಗಾಢ ಕೆಂಪು ಹಾಗೂ ಹಸಿರು ಬಣ್ಣದಿಂದ ಆಕರ್ಷಣೆ ಮಾಡುತ್ತಿರುವಂತಹ ಕಬಾಬ್. ಈ ಕಲರ್ಫುಲ್ ಕಬಾಬ್ ನೋಡಿದ್ರೇನೆ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ. ಆದರೆ ಈ ಕಲರ್ಫುಲ್ ಕಬಾಬ್ನಲ್ಲಿದೆ ಕರಾಳ ಕೆಮಿಕಲ್. ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ ಹಾವಳಿ ಹೆಚ್ಚಾಗಿದ್ದು ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವಾರು ಹೋಟೆಲ್ಗಳಲ್ಲಿ ಕೆಮಿಕಲ್ ಬಳಕೆ ಮಾಡಲಾಗ್ತಾ ಇದೆ. ಫುಡ್ ಪ್ರಿಯರನ್ನ ಆಕರ್ಷಣೆ ಮಾಡಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಗಾಳಿಗೆ ತೂರಿ ಹಸಿರು, ಕೆಂಪು, ಹಳದಿ ಬಣ್ಣವನ್ನ ಬಳಸಲಾಗ್ತಾ ಇದೆ. ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಈ ಹಾನಿಕಾರಕ ಫುಡ್ ಕಲರ್ ಬ್ಯಾನ್ ಮಾಡಿದ್ರು ಕೆಲವೊಂದಿಷ್ಟು ಹೋಟೆಲ್ನವರು ರಾಜಾರೋಷವಾಗಿ ನಿಷೇಧಿತ ಬಣ್ಣವನ್ನು ಬಳಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿದೆ. ಕಬಾಬ್ಗೆ ನಿಷೇಧಿತ ಕಲರ್ ಮಿಕ್ಸಿಂಗ್ ಜಾಲವನ್ನ ಎಕ್ಸ್ಪೋಸ್ ಮಾಡಿದೆ. ರಾಜಾಜಿನಗರದ ಶಿವನಗರದಲ್ಲಿ ಕೆಮಿಕಲ್ ಕಬಾಬ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಎಕ್ಸ್ಪೋಸ್. ರಾಜಾಜಿನಗರದ ಶಿವನಗರದಲ್ಲಿರುವಂತಹ ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕೆಮಿಕಲ್ ಕಲರ್ ಬಳಸಿರುವುದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಗಾಳಿಗೆ ತೋರಿ ಪ್ಯಾಕ್ ಗಟ್ಟಲೆ ಕೆಮಿಕಲ್ ಅನ್ನ ಕಬಾಬ್ಗೆ ಸುರಿತಾ ಇದ್ದಾರೆ. ಇದು ಗ್ರೀನ್ ಕಲರ್, ಇದನ್ನು ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀನಿ ನೋಡಿ. ಇದು ಗ್ರೀನ್ ಕಲರ್, ಇದನ್ನ ಇವರು ಆಹಾರಕ್ಕೆ ಬಳಸ್ತಾರೆ, ಕಬಾಬ್ಗೆ ಮಿಕ್ಸ್ ಮಾಡ್ತಾರೆ. ಇದನ್ನ ಈ ಅವಾಂತರ ನೋಡಿ, ಇದು ಇವರು ಬಳಕೆ ಮಾಡ್ತಾ ಇರೋದು ಆಹಾರಕ್ಕೆ. ಇಂತ ಈ ರೀತಿಯಾದಂತ ಕೆಮಿಕಲ್ಸ್ ಯುಕ್ತ ಆಹಾರ ತಿಂದ್ರೆ ಯಾರಾದ್ರೂ ಬದುಕ್ತಾರ? ಸ್ಟಾರ್ ಬಿರಿಯಾನಿ ರೆಸ್ಟೋರೆಂಟ್ನಲ್ಲೂ ಡೇಂಜರ್ ಕಬಾಬ್. ಕಲರ್ಫುಲ್ ಕಬಾಬ್ ತಿಂದ್ರೆ ಕ್ಯಾನ್ಸರ್ ಬರೋದು ಫಿಕ್ಸ್. ರಾಜಾಜಿನಗರದ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲೂ ಕೂಡ ಕಬಾಬ್ಗೆ ನಿಷೇಧಿತ ಕೆಮಿಕಲ್ ಬಳಸಲಾಗಿದೆ. ಕಳಪೆ ಎಣ್ಣೆಯಲ್ಲಿ ಕಬಾಬ್ ಕರಿತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬೈಕ್ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ರಾಜಾಜಿನಗರದ 6th ಬ್ಲಾಕ್ ಅಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನ ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ ಬಗ್ಗೆ ಕೇಳಿದ್ರೆ ಸ್ಥಳೀಯರು ಹೇಳಿದ್ದು ಹೀಗೆ. ಆಕ್ಚುಲಿ ಒಳ್ಳೆ ಆಹಾರ ಕೊಟ್ಟರೆ ನಮಗೂ ಒಳ್ಳೇದು. ಈ ಕೆಮಿಕಲ್ಸ್, ಈ ಕಲರ್ ಎಲ್ಲ ಬಳಸಿದ್ರೆ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದ ಎಷ್ಟೋ ಸೈಡ್ ಎಫೆಕ್ಟ್ಗಳು, ಇವಾಗ ಕ್ಯಾನ್ಸರ್ಗಳು ಅದೆಲ್ಲ ಬರ್ತಾನೆ ಇದೆ. ಅದು ಆಲ್ರೆಡಿ ಇದಕ್ಕೆ ಮುಂಚೆ ತಮ್ಮ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ರಿ. ಅದನ್ನ ಸ್ವಲ್ಪ ಒಳ್ಳೆ ಆಹಾರ ಕೊಟ್ಟರೆ ನಮಗೂ ಒಂದು ಚೆನ್ನಾಗಿರುತ್ತೆ ಅಂತ, ಆರೋಗ್ಯ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ ಸರ್. ಇನ್ನು ಕೆಮಿಕಲ್ ಮಿಶ್ರಿತ ಆಹಾರ ಮನುಷ್ಯನ ದೇಹವನ್ನು ಸೇರಿದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಅಂತ ನೋಡೋದಾದ್ರೆ, ಡೇಂಜರ್ ಕಬಾಬ್. ಕೆಮಿಕಲ್ ಮಿಶ್ರಿತ ಕಬಾಬ್ ಸೇವಿಸಿದ್ರೆ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಕ್ತಹೀನತೆ, ರಕ್ತದ ಒತ್ತಡ ಉಂಟಾಗಬಹುದು ಕೂಡ. ಬೋನ್ ಮ್ಯಾರಸ್ ಸಪ್ರೆಷನ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಲ್ಯುಕೇಮಿಯಾ, ರಕ್ತ ಕಣಗಳಲ್ಲಿ ವೇರಿಯೇಷನ್ ಆಗಿ ಥೈರಾಯ್ಡ್, ಕ್ಯಾನ್ಸರ್ನಂತಹ ಕಾಯಿಲೆ ಬರುವ ಸಾಧ್ಯತೆ ಕೂಡ ಇದೆ. ಮನುಷ್ಯರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಮತ್ತು ಆಹಾರ ಇಲಾಖೆ ಇಂತಹ ಮಾರಕ ಫುಡ್ ಕಲರ್ಗಳನ್ನು ಬ್ಯಾನ್ ಮಾಡಿ ಗೈಡ್ಲೈನ್ಸ್ ಹೊರಡಿಸಿತು. ಗೈಡ್ಲೈನ್ಸ್ನಲ್ಲಿ ಏನಿದೆ? ಕಬಾಬ್, ಫಿಶ್, ಗೋಬಿಗೆ ಕೃತಕ ಬಣ್ಣ, ಕೆಮಿಕಲ್ ಬಳಕೆಯನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದೆ.
ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 ನಿಯಮ 3ರ ಪ್ರಕಾರ ನಿಷೇಧ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸರ್ಕಾರದಿಂದ ಬಣ್ಣ ಬಳಕೆ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನಿಯಮ ಮೀರಿ ಆಹಾರಗಳಿಗೆ ಕೃತಕ ಬಣ್ಣವನ್ನು ಬೆರೆಸಿದರೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. 7 ವರ್ಷದಿಂದ ಜೀವಾವಧಿವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಜೊತೆಗೆ 10 ಲಕ್ಷದವರೆಗೆ ದಂಡವನ್ನು ವಿಧಿಸುವ ಅವಕಾಶ ಕೂಡ ಇದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 ಸೆಕ್ಷನ್ 59ರ ಅಡಿ ಕೇಸ್ ದಾಖಲಾಗುತ್ತೆ. ನೋಡಿದ್ರಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಕಬಾಬ್ಗೆ ನಿಷೇಧಿತ ಕಲರ್ ಬೆರೆಸೋ ಜಾಲವನ್ನ ಹೇಗೆ ಬಯಲು ಮಾಡಿದೆ ಅಂತ. ಇನ್ಮುಂದಾದರೂ ನಾನ್ ವೆಜ್ ಪ್ರಿಯರು ಕಲರ್ ಕಬಾಬ್ ಬಾಯಿ ಚಪ್ಪರಿಸಿ ತಿನ್ನೋ ಮುನ್ನ ಎಚ್ಚರವಾಗಿರಿ. ಯಾಕಂದ್ರೆ ಈ ಅಪಾಯಕಾರಿ ಆಹಾರ ದೇಹವನ್ನು ಸೇರಿದ್ರೆ ಅನಾರೋಗ್ಯ ಪಕ್ಕ. ರೆಹಮಾನ್ ಹೊರಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಕಲರ್ ಬ್ಯಾನ್ ಆಗ್ಲಿ ಅಥವಾ ಫುಡ್ಗೆ ಕಲರ್ ಹಾಕುವಂತದ್ದು ಬ್ಯಾನ್ ಆಗ್ಲಿ, ಈ ಹೋಟೆಲ್ನವರು ಬಳಸುವಂತದ್ದನ್ನ ಅಂತೂ ನಿಲ್ಸಲ್ಲ ಅನ್ನುವಂಥದ್ದು ಕನ್ಫರ್ಮ್. ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಇಂಥದ್ದೇ ಕಲರ್ ಬಳಕೆ ಆಗ್ತಾ ಇದೆ ಅನ್ನೋದು ಈಗಂತೂ ಸಾಬೀತಾಗಿದೆ. ಈ ಹೋಟೆಲ್ ಅವರು ಏನ್ ಹೇಳ್ತಾರೆ, ಯಾಕಿಂತ ವಿಚಾರದಲ್ಲಿ, ಆಹಾರ ಸುರಕ್ಷತೆ ವಿಚಾರದಲ್ಲಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ? ಎಲ್ಲೋ ಒಂದ್ ಕಡೆ ಕಲ್ಲರೇ ಕೈಗೆ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ನಿಲ್ಲುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಆಹಾರ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ರೆಹಮಾನ್, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಎಸ್ ಅಶ್ವಿನಿ, ಎಷ್ಟರ ಮಟ್ಟಿಗೆ ಹೋಟೆಲ್ಗಳಲ್ಲಿ ನಗರದಾದ್ಯಂತ ಕಬಾಬ್ಗಳನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸಿತ್ತು ನಮಗೆ ಈ ಸ್ಟಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ. ಯಾಕಂದ್ರೆ ಕೇವಲ 1-2 ಹೋಟೆಲ್ಗಳು ನಮ್ಮ ಕಣ್ಣಿಗೆ ಬಿದ್ದಿದ್ದಲ್ಲ, ಸಾಕಷ್ಟು ಹೋಟೆಲ್ಗಳಿಗೆ ನಾವು ಭೇಟಿ ಕೊಟ್ಟಿವೆ. ಅದರಲ್ಲಿ ಕೆಲವು ಅಂದ್ರೆ 10ರಲ್ಲಿ 1 ಹೋಟೆಲ್ ಅಲ್ಲಿ ಮಾತ್ರ ಈ ಒಂದು ಕೆಮಿಕಲ್ ಅನ್ನ ಆಹಾರಗಳಿಗೆ ಬಳಸೋದಿಲ್ಲ. ಅದನ್ನ ಬಿಟ್ರೆ ಪ್ರತಿಯೊಂದು ಹೋಟೆಲ್ಗಳಲ್ಲಿ ಉಳಿದಿರುವಂತಹ ಎಲ್ಲಾ ಹೋಟೆಲ್ಗಳು ಕೂಡ ಒಂದು ಏರಿಯಾದಲ್ಲಿ ಸುಮಾರು ಒಂದು 20-30 ನಾನ್ ವೆಜ್ ಹೋಟೆಲ್ಗಳು ಕಂಡು ಬರ್ತವೆ. ಅದರಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ಹೋಟೆಲ್ಗಳಲ್ಲಿ ಕಬಾಬ್ಗಳಿಗೆ ಅಥವಾ ಆಹಾರಗಳಿಗೆ ಬಣ್ಣವನ್ನು ಬೆರೆಸ್ತಾರೆ. ಕಲರ್ ಬಿರಿಯಾನಿಗಳ ಹಾವಳಿ ಬೆಂಗಳೂರಿನಲ್ಲಿ, ಜೊತೆಗೆ ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಜನರನ್ನ ಅಂದ್ರೆ ಫುಡ್ ಪ್ರಿಯರನ್ನ ಒಂದು ಆಕರ್ಷಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕಲರ್ಗಳನ್ನ ಕೆಮಿಕಲ್ ಗಳನ್ನ ಬಳಸೋದ್ರಿಂದ ಆಹಾರವನ್ನ ಇವರು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೋಟೆಲ್ನವರು. ಯಾಕಂದ್ರೆ ಇದು 2006ರಲ್ಲಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಪ್ರಕಾರ 2006ರಲ್ಲೇ ಆಹಾರಗಳಿಗೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನ ಬಳಕೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರುತ್ತೆ. ಒಂದು ವೇಳೆ ಆಹಾರಗಳಿಗೆ ಕೆಮಿಕಲ್ ಅನ್ನ ಏನಾದರೂ ಬಳಸಿದ್ರೆ ಅವರಿಗೆ ಸುಮಾರು 10 ವರ್ಷದವರೆಗೂ ಕೂಡ ಶಿಕ್ಷೆ ಇರುತ್ತೆ. ಶಿಕ್ಷೆಯ ಪ್ರಮಾಣ 10 ವರ್ಷದವರೆಗೂ ಇರುತ್ತೆ ಅನ್ನುವಂಥದ್ದು, ಜೀವಾವಧಿ ಶಿಕ್ಷೆವರೆಗೂ ಶಿಕ್ಷೆ ಇರುತ್ತೆ, 10 ಲಕ್ಷದವರೆಗೂ ಕೂಡ ದಂಡ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇದುವರೆಗೂ ಕೂಡ ಕಬಾಬ್ಗಳಿಗೆ ಅಥವಾ ಈ ಫಿಶ್ ಗಳಿಗೆ ಆಗಿರಬಹುದು, ಆಹಾರಗಳಿಗೆ ಆಗಿರಬಹುದು, ರೈಸ್ಗಳಿಗೂ ಕೂಡ ರೈಸ್ ಬಣ್ಣ ಬಿಳಿ ಇದ್ರೆ ಇವರು ಅದನ್ನ ತರಹೇವಾರು ಕಲರ್ ಗಳನ್ನಾಗಿ ಮಾಡ್ತಾರೆ. ಗ್ರೀನ್ ಕಲರ್ ರೈಸ್, ರೆಡ್ ಕಲರ್ ರೈಸ್, ಇನ್ನು ಕಬಾಬ್ಗಳಲ್ಲಂತೂ ಕೇಳಲೇಬೇಡಿ. ಕಲರ್ ಹಳದಿ, ಕೆಂಪು ಮತ್ತೆ ಹಸಿರು ಬಣ್ಣದ ಕಬಾಬ್ಗಳನ್ನ ಲೈಕ್ ಅಟ್ರಾಕ್ಟ್ ಅನ್ನ ಮಾಡ್ತಾರೆ ಜನರಿಗೆ. ಅಂದ್ರೆ ಆ ಒಂದು ಟೇಸ್ಟ್ ಅಲ್ಲಿ ಕೂಡ ಸ್ವಲ್ಪ ಡಿಫರೆಂಟ್ ಬರ್ಬೋದು, ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಆ ಕಬಾಬ್ಗಳನ್ನ ಪ್ರತಿನಿತ್ಯ ಜನರು ಸೇವನೆ ಮಾಡ್ತಾರೆ. ಅಂದ್ರೆ ಎಷ್ಟೋ ಜನರು ಬ್ಯಾಚುಲರ್ ಬೆಂಗಳೂರಲ್ಲಿ ಆಗಿರಬಹುದು, ಈಗ ನಾನ್ ವೆಜ್ ಪ್ರಿಯರ್ ಇರ್ತಾರೆ, ಅವರೆಲ್ಲ ಪ್ರತಿದಿನ ಕೂಡ ಹೋಟೆಲ್ಗಳಲ್ಲೇ ಆಹಾರವನ್ನ ತಿಂತಾರೆ. ಅವರಿಗೆ ಅಂತೂ ಇದು ನಿಜಕ್ಕೂ ಕೂಡ ಇವೆಲ್ಲ ಈ ಒಂದು ದೃಶ್ಯವನ್ನ ನೋಡಿದ್ರೆ ಅವರು ಆಸ್ಪತ್ರೆಗಳಿಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ತಮ್ಮ ಹೆಲ್ತ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ. ಅಷ್ಟರ ಮಟ್ಟಿಗೆ ಒಂದು ಭಯಾನಕವಾದಂತಹ ಕೆಮಿಕಲ್ಸ್ ಗಳನ್ನ ಬಳಸ್ತಾರೆ. ಅಂದ್ರೆ ನಾವು ಹೋಟೆಲ್ಗೆ ಭೇಟಿ ಕೊಟ್ಟಾಗ ನಮಗೆ ಎಷ್ಟರ ಮಟ್ಟಿಗೆ ಬಾಕ್ಸ್ ಗಂಟ್ಲಿ ಕೆಮಿಕಲ್ಸ್ ಪತ್ತೆ ಆಗುತ್ತೆ ಅಶ್ವಿನಿ. ಎಷ್ಟರ ಮಟ್ಟಿಗೆ ಏನು ಕೆಮಿಕಲ್ಸ್ ಗಳು ಪತ್ತೆ ಆಗುತ್ತೆ ಅಂದ್ರೆ ಕಲರ್ ಬಾಕ್ಸ್ ಗಳೇ ಇಟ್ಬಿಟ್ಟಿದ್ದಾರೆ ಹೋಟೆಲ್ಗಳಲ್ಲಿ. ಅವುಗಳನ್ನ ಕೇವಲ ಒಂದು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಬಳಸ್ತಿದಾರೆ, ಅದು ಕೂಡ ಇಲ್ಲ. ಒಂದೊಂದು ಚೀಟ್ ಅಂದ್ರೆ ಒಂದು 10 ಕೆಜಿಗೆ ಒಂದೊಂದು ಚೀಟೆ ಹರಿದಾಕ್ತಾರೆ. ಒಂದು ಕೈಯಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಬಣ್ಣವನ್ನ ಹಾಕಿಕೊಂಡ್ರೆ ಅದು ಇಡೀ ದಿನ, ಒಂದು ವಾರ ಪೂರ್ತಿ ನನ್ನ ಕೈಯಲ್ಲಿ ಬಣ್ಣ ಹೋಗಿಲ್ಲ. ಆದ್ರೆ ಅವರು ಒಂದೇ ದಿನದಲ್ಲಿ ಒಂದು 10 ಕೆಜಿ ಕಬಾಬ್ಗಳಿಗಾಗಿರ್ಬೋದು, ಒಂದು ಪ್ಯಾಕೆಟ್ ಅಕ್ಕಿ ಅನ್ನಕ್ಕೆ ಆಗಿರಬಹುದು, ಇಡೀ ಪಾಕೆಟ್ ಅನ್ನ ಸುರುತ್ತಾರೆ. ಇಡೀ ಆ ಕೆಮಿಕಲ್ ಬಾಕ್ಸ್ ಅಲ್ಲಿರುವಂತಹ ಕೆಮಿಕಲ್ ಪಾಕೆಟ್ ಅನ್ನ ಸುರಿದು ಈ ಜನರಿಗೆ ಆಹಾರದ ರೂಪದಲ್ಲಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದರಿಂದ ದೊಡ್ಡ ಪ್ರಮಾಣದ ಜನರಲ್ಲಿ ಅನಾರೋಗ್ಯ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ರಕ್ತ ಸಂಬಂಧ ಕಾಯಿಲೆಗಳು ಉಂಟಾಗುತ್ತೆ. ಲುಕೇಮಿಯಾ ಅನ್ನುವಂತ ಒಂದು ಕಾಯಿಲೆ ಬರುತ್ತೆ ರಕ್ತ ಸಂಬಂಧಪಟ್ಟಂಗೆ. ರಕ್ತದಲ್ಲಿ ಹೀನತೆ ಕಂಡು ಬರುತ್ತೆ ಅನ್ನುವಂಥದ್ದು ಕೂಡ ಆರೋಗ್ಯ ಗೈಡ್ ಲೈನ್ಸ್ ಇದ್ರೂ ಕೂಡ ಆದ್ರೂ ಕೂಡ ಇವರು ಇದುವರೆಗೂ ಕೂಡ ಕಬಾಬ್ಗಳಿಗೆ ಬಣ್ಣ ಬೆರೆಸೋದಂತೂ ನಿಲ್ಸಿಲ್ಲ ಅಂತ
ಅಂತಾನೆ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅದು ಲೆಕ್ಕನೇ ಇಲ್ಲ, ಅಷ್ಟರ ಮಟ್ಟಿಗೆ ಆ ಗ್ರೀನ್ ಕಬಾಬ್ ನೋಡಿ, ಚಿಕನ್ ಕಲರ್ ಒಂಥರ ಇದ್ರೆ ಆ ಕಬಾಬಿನ ಒಂದು ಕಲರ್ ಬಣ್ಣನೇ ಬೇರೆ ರೀತಿ ಇದೆ. ಈ ರೀತಿಯಾದಂತಹ ಒಂದು ಕಬಾಬ್ಗಳನ್ನ ಬಳಸ್ತಾ ಇದ್ದಾರೆ ಹೋಟೆಲ್ನವರು. ಇದಕ್ಕೆ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಪ್ರತಿಯೊಂದು ಹೋಟೆಲ್ ಕೂಡ ರೈಡ್ ಮಾಡಬೇಕನ್ನೋದೇ ರಿಪಬ್ಲಿಕ್ ಕನ್ನಡದ ಕಳಕಳಿ ಅಂತಾನೆ ಅಶ್ವಿನಿ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದ್ವಿ. ಸ್ಟಿಂಗ್ ಆಪರೇಷನ್ ನಡೆಸಿದಂತ ಸಂದರ್ಭದಲ್ಲಿ ಅನೇಕ ಹೋಟೆಲ್ಗಳಲ್ಲಿ 10ರಲ್ಲಿ ಬಹುತೇಕ 9ರಷ್ಟು ಹೋಟೆಲ್ಗಳು ಕೂಡ ಕಲರ್ ಬಳಸುತ್ತೆ. ಕಲರ್ ಮಿಶ್ರಿತ ಆಹಾರಗಳನ್ನ ಜನರಿಗೆ ಕೊಡುತ್ತೆ. ಇದೆಷ್ಟರ ಮಟ್ಟಿಗೆ ಸೇಫ್ಟಿ, ಆರೋಗ್ಯ ಇಲಾಖೆ ಗಮನಕ್ಕಿಲ್ವಾ? ಇದು ಬ್ಯಾನ್ ಆದ್ರೂ ಕೂಡ ಇಂಥ ಕಲರ್ಗಳನ್ನ ಬಳಸ್ತಾ ಇರೋದೇಕೆ? ಇದರಲ್ಲಿ ಕೆಲವೊಂದಷ್ಟು ಬ್ಯಾನ್ ಆಗಿರುವಂತಹ ಅಂಶಗಳನ್ನ ಹೊಂದಿರುವಂತಹ ಕಲರ್ಗಳಿವೆ. ಆ ಕಲರ್ಗಳನ್ನ ಬಳಸ್ತಾರೆ. ಇದರಿಂದ ಅನೇಕ ರೀತಿಯ ಆಹಾರ ಸಮಸ್ಯೆಗಳಿಗೂ ಕೂಡ ತುತ್ತಾಗ್ತಾ ಇದ್ದಾರೆ.